ಫುಲ್ ಅಪ್ಸ್ ಆ್ಯಂಡ್ ಡೌನ್ಸು ಹಾಗೆ ಹೀಗೆ ಫುಲ್ ಎಲ್ಲೆಲ್ಲಿ ಹೆಂಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಏನು ಲೈಫ್ ಒಂದು ಕೈಗೆ ಸಿಗೋ ಟೈಮಲ್ಲಿ ಹಿಂಗೆ ಓಡೋಗ್ತಾ ಇದೆ ಅಂತ. ಮಗು ಮಲಗಿದೆ, ವೈಫ್ ಪಕ್ಕ. ಈ ಒಂದು ಮಗು ಥರ ನಾನು ಒಂದು ನಿದ್ದೆ ಮಾಡೋದೆ ಎಷ್ಟು ಟೈಮ್ ಆಗಿತ್ತು. ಒಂದು ಬ್ರೇಕ್ ಹಾಕಿದಾಗ ತುಂಬ ಜನರು ಹೇಳ್ತಾರೆ ಲೈಫ್ ಈಸ್ ಅ ರೋಲರ್ ಕೋಸ್ಟರ್ ರೈಡ್ ಅಂತ. ರೋಲರ್ ಕೋಸ್ಟರ್ ಅಂದರೆ ಗೊತ್ತಲ್ವಾ, ಫುಲ್ ಅಪ್ಸ್ ಆ್ಯಂಡ್ ಡೌನ್ಸು ಹಾಗೆ ಹೀಗೆ ಫುಲ್ ಎಲ್ಲೆಲ್ಲಿ ಹೆಂಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಆದರೆ ನಾವು ಡಿಸೈಡ್ ಮಾಡಬೇಕು, ನಾವು ಕಿರ್ಚಬೇಕಾ ಇಲ್ಲ ಖುಷಿಯಲ್ಲಿ ಆರಾಮಾಗಿ ಎಂಜಾಯ್ ಮಾಡಬೇಕಾ ಇಲ್ಲ ಸಫರಿಂಗಲ್ಲಿ ಹೋಗಬೇಕಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಮ್ಮ ಲೈಫಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತೀವಿ. ಆವಾಗ ಎಲ್ಲೋ ಒಂದು ಕಡೆ ಒಂದು ಬ್ರೇಕ್ ಅಂತ ಹಾಕ್ಸ್ತಾರೆ. ಅದು ಯಾರು ಅಂತ ಹೇಳಿದ್ರೆ ದ ಕ್ರಿಯೇಟರ್, ದ ಯೂನಿವರ್ಸ್. ಒಂದು ಬ್ರೇಕ್ ಹಾಕಿದಾಗ ನಮಗೆ ಒಂದು ರಿಯಲೈಸೇಷನ್ ಅಂತ ಆಗುತ್ತೆ. ಕೆಲವರಿಗೆ ತುಂಬ ಸ್ಪೀಡಾಗಿ ಹೋದಾಗ ಹೆಲ್ತ್ ಒಂದು ಅಪ್ಸೆಟ್ ಆದಾಗ ಏನೋ ಒಂದು ಮಾಡಬೇಕಿತ್ತು, ನನ್ನ ಲೈಫ್ ಈ ಥರ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ರಿಯಲೈಸೇಷನು. ಕೆಲವರಿಗೆ ಒಂದು ಫ್ಯಾಮ್ಲಿಯಲ್ಲಿ ಏನಾದರೂ ಒಂದು ಏಟ್ಗಳು ಬಿದ್ದಾಗ ಇಲ್ಲ ರಿಲೇಷನ್ಶಿಪ್ಪಲ್ಲಿ ಡ್ಯಾಮೇಜಸ್ ಆದಾಗ ಒಂದು ರಿಯಲೈಸೇಷನು. ಮತ್ತು ಬೇರೆ ಬೇರೆ ಥರ ರಿಯಲೈಸೇಷನ್ ಕೆಲವ್ರನ್ನ ಕಳ್ಕೊಂಡಾಗ ಒಂದು ರಿಯಲೈಸೇಷನ್ ಆಗುತ್ತೆ. ಅದೇ ಥರ ನನಗೂ ಮಲ್ಟಿಪಲ್ ಏರಿಯಾಸಲ್ಲಿ ಮಲ್ಟಿಪಲ್ ವಿಚಾರಗಳಲ್ಲಿ ರಿಯಲೈಸೇಷನ್ ಆಗ್ತಾ ಬರ್ತಿತ್ತು. ಬಟ್ ನಿಮಗೆ ಇವಾಗ ಒಂದು ಹೇಳ್ತಾ ಇರೋ ಒಂದು ರಿಯಲೈಸೇಷನ್ ಯಾವಾಗಾಯಿತು ಅಂತ ಹೇಳಿದ್ರೆ 2020 ಕೋವಿಡ್ ಸ್ಟಾರ್ಟ್ ಆಗಿತ್ತು. ವೈಫ್ ಕ್ಯಾರಿಂಗು ಕೊಡಗಿಗೆ ಶಿಫ್ಟ್ ಆಗಿದೆ. ಆಫೀಸೆಲ್ಲ ಕ್ಲೋಸ್ ಮಾಡಿ ಗುರ್ಗಾಂವ್, ಬ್ಯಾಂಗ್ಳೂರು, ಮೈಸೂರು ಎಲ್ಲೂ ಕನೆಕ್ಷನ್ಸ್ ಇಲ್ಲ. ಔಟ್ಸೋರ್ಸ್ ಏನೇನು ಮಾಡಿದೆ ಎಲ್ಲ ಕ್ಯಾನ್ಸಲು, ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ಕ್ಯಾನ್ಸಲು, ಝೀರೋ. ಏನು ಅರ್ಥ ಆಗ್ತಾ ಇರಲಿಲ್ಲ. ಐ ವೆಂಟ್ ಬ್ಯಾಕ್ ಟು ಕೊಡಗಿಗೆ ಹೋಗಿ ಅಲ್ಲಿ ನಾನು ಇಟ್ ವಾಸ್ ಆಲ್ ಓಕೆ. ಒಂದು ಮೇ ಬಿ ಸ್ಟ್ರಕ್ ಆಗಿತ್ತು ಎಲ್ಲ, ಎವ್ರಿಥಿಂಗ್, ಆಲ್ ಟ್ರಾನ್ಸಾಕ್ಷನ್ಸ್ ವಾಸ್ ಸ್ಟ್ರಕ್, ಎಲ್ಲ ತೊಂದರೆ ಆಗಿತ್ತು. ಆವಾಗ ಹೋಗಿ ನಾನು ಐ ವಾಸ್ ಜಸ್ಟ್ ರಿಕಲೆಕ್ಟ್ ಮಾಡ್ತಾ ಇದೆ ಲೈಫು ಯಾವ ಥರ ನಡೀತಾ ಇತ್ತು ಅಂತ. ಓದಿದ್ದು, ಅಲ್ಲಿಂದ ಕಾರ್ಪೊರೇಟ್ ಜಾಬಿಗೆ ಹೋಗಿದ್ದು, ಅಲ್ಲಿಂದ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಅದರಲ್ಲಿ ಸರ್ಕಸ್ ಮಾಡಿರೋದು, ಪ್ಯಾಷನ್ನು, ಎಲ್ಲದರಲ್ಲಿ ಸರ್ಕಸ್ ಮಾಡ್ತಾ ನಾನು ನಿನ್ನೆ ಕಾಲೇಜ್ ಬಿಟ್ಟಿದ್ದು, ಇವತ್ತು ಆಲ್ಮೋಸ್ಟ್ ಒಂದು 10-20 ವರ್ಷ ಹೋಗ್ಬಿಡ್ತಲ್ಲ ಅಂತ ಹೇಳೋ ಒಂದು ರೇಂಜು. ಸೊ ಆ ಥರ ಒಂದು ತಲೆ ನೋವು ಅಂದರೆ ತಲೆ ಬಿಸಿ ಸ್ಟಾರ್ಟ್ ಆಗ್ತಾಯಿತ್ತು. ಏನು ಲೈಫ್ ಒಂದು ಕೈಗೆ ಸಿಗೋ ಟೈಮಲ್ಲಿ ಹಿಂಗೆ ಓಡೋಗ್ತಾ ಇದೆ ಅಂತ. ಆ ಟೈಮಲ್ಲಿ ವೈಫ್ ಒಂದು ಡೆಲಿವರಿ ಆದಾಗ ನನ್ನ ಮಗು, ಆ ಟೈಮಲ್ಲಿ ನನ್ನ ಸಿಚುವೇಶನ್ ಹೇಗಿತ್ತು ಅಂತ ಹೇಳಿದ್ರೆ, ಈ ಒಂದು ಬಿಸ್ನೆಸ್ಸು ಸ್ವಲ್ಪ ಪಿಕಪ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಪ್ರೆಷರ್ ಇತ್ತು, ಫ್ರಸ್ಟ್ರೇಷನ್ ಇತ್ತು, EMIs ಇತ್ತು, ಡ್ಯೂಸು ಅದು ಪೇ ಮಾಡಬೇಕಿತ್ತು, ಬ್ಯಾಂಕಿಂದ ಟೈಮ್ ಸಿಗ್ತಾ ಇರಲಿಲ್ಲ, ಅಲ್ಲೂ ಪ್ರೆಷರ್ ಇತ್ತು. ಸೊ ಪ್ರೈವೇಟ್ ಲೋನ್ಸ್ ಇತ್ತು, ಲಾಟ್ ಮೆನಿ ಥಿಂಗ್ಸ್. ಯಾಕಂದರೆ ನಾವೆಲ್ಲ ಅಂದ್ಕೊಂಡಿದ್ದು ಬಿಸ್ನೆಸ್ ಯಾವಾಗಲೂ ಒಂದೇ ಥರ ಇರುತ್ತೆ, ವಿ ಕ್ಯಾನ್ ಜಸ್ಟ್ ಬಿ ಲೈಕ್ ಸೂಪರಾಗಿ ಇದೇ ಥರ ಇರುತ್ತೆ ಅಂತ. ಇಲ್ಲ, ಕಂಪ್ಲೀಟ್ ಕಾರ್ಪೊರೇಟ್, ಝೀರೋ ಬುಕ್ಕಿಂಗ್ಸ್, ಅದೇ ಥರ ಫ್ಯಾಮ್ಲೀಸು ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಯಿತು. ಆದರೂ ಪಿಕಪ್ ಆಗ್ತಾಯಿತ್ತು ಮೆಲ್ಲೇ. ಸ್ಟಿಲ್ ದ ಪ್ರೆಷರ್ ವಾಸ್ ಮೋರ್. ಆಗ ಒಂದು ರಿಯಲೈಸೇಷನ್ ಯಾವಾಗಾಯಿತು ಅಂತ ಹೇಳಿದ್ರೆ, ನನ್ನ ಮಗು ಲೈಕ್ ವಿಯಾನ್ನು ಡೆಲಿವರಿಯಾಗಿ ಆಲ್ಮೋಸ್ಟು ಒಂದು 4-5 ಮಂತ್ಸ್ ಆಗಿತ್ತು. ಆ 5 ಮಂತ್ಸ್ ಆಗಿದ್ದಾಗ ನನ್ನ ಹತ್ರ 2 ಫೋನ್ ಇತ್ತು. 2 ಫೋನು ಬ್ಯಾಕ್ ಟು ಬ್ಯಾಕ್ ರಿಂಗ್ ಆಗ್ತಾಯಿತ್ತು. ಒಂದು ಕಡೆ ಬಿಸ್ನೆಸ್ ಪುನಃ ಈಗ ರೀಸೆಟ್ ಮಾಡಿ ಒಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಬೇರೆ ಬೇರೆ ಥರ ಪ್ರೆಷರ್ಸ್ ಎಲ್ಲ ಇರುವಾಗ ನನಗೆ ಒಂದು ಸಡನ್ನಾಗಿ ಒಂದು ರಿಯಲೈಸೇಷನ್ ಆಯಿತು. ಮಗು ಮಲಗಿದೆ, ವೈಫ್ ಪಕ್ಕ. ಎಷ್ಟು ಖುಷಿಯಿಂದ ಮಲಗಿದೆ ಅಂತ ಹೇಳಿದ್ರೆ, ಆ ಒಂದು ಕನಸಲ್ಲಿ ಏನೇನೋ ಬರ್ತಾಯಿದೆ, ನೆಗಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಲೈಕ್ ಅವನ್ನ ನೋಡಿದಾಗ ಅನಿಸ್ತು, ಈ ಒಂದು ಮಗು ಥರ ನಾನು ಒಂದು ನಿದ್ದೆ ಮಾಡೋದೆ ಎಷ್ಟು ಟೈಮ್ ಆಗಿತ್ತು. ಪೀಸ್ಫುಲ್ಲು, ಏನೂ ಟೆನ್ಷನ್ ಇಲ್ಲ, ಆರಾಮಾಗಿ, ಯಾರಿಗೂ ಲೋನ್ ಪೇ ಮಾಡಬೇಕು ಅಂತಿಲ್ಲ, EMIs ಇಲ್ಲ, ಅವ್ರ ಕಾಲು ಇವ್ರ ಕಾಲು ಏನಿಲ್ಲ, ಟೆನ್ಷನ್ ಇಲ್ಲ, ಆರಾಮಾಗಿ ಈ ಥರ ಮಲಗದೆ ಎಷ್ಟು ವರ್ಷ ಆಗೋಯಿತು. ಇದು ಒಂದು ಲೈಫಲ್ಲಿ ಈ ಥರ ಒಂದು ಬದುಕಬೇಕಾ ಅಂತ ಅನಿಸ್ಬಿಡ್ತು. ಯಾಕಂದರೆ ಆ ಮಗು ಥರ ಆ್ಯಂಡ್ ಐ ಫೆಲ್ಟ್ ಆ ಮಗುಗೂ ನಾನು ಇವಾಗ ಸಿಮಿಲರ್ ಫಾರ್ಮೇಟಲ್ಲಿ ಕರ್ಕೊಂಡು ಬಂದರೆ, ಈಲ್ ಆಲ್ಸೋ ಗೋ ಥ್ರೂ ದ ಸಫರಿಂಗು, ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟು ಅವ್ನು ಸಫರ್ ಆಗಿ ಆಮೇಲೆ ನಂತರ ಆಗೋದು, ನಾನು ನಿಜವಾಗ್ಲೂ ಅದು ನೆನೆಸ್ಕೊಂಡ್ರೆ ಬೇಜಾರಾಗ್ಬಿಡ್ತಿತ್ತು. ಸೊ ಆವತ್ತು ಒಂದು ಡಿಸಿಷನಿಗೆ ಬಂದೆ, ಲೈಫಲ್ಲಿ ಇರಬೇಕಂದ್ರೆ ಯಾವ ಥರ ಇರಬೇಕಂದ್ರೆ ಫುಲ್ಲು ಎಂಜಾಯ್ಮೆಂಟು, ಲೈಫ್ನ ಸಕ್ಕತ್ತಾಗಿ, ಕಾಲ್ ಬರೋದು ಓಕೆ, ಬಿಸ್ನೆಸ್ ಹ್ಯಾಂಡಲ್ ಮಾಡೋದು ಓಕೆ, ಬಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಪ್ಯಾಷನ್ ಓರಿಯೆಂಟೆಡು. ಒಂದು
ಎನರ್ಜಿಯಲ್ಲಿ ನಾವು ಕೆಲಸ ಮಾಡಬೇಕು. ದಟ್ ಈಸ್ ಕಾಲ್ಡ್ ಲೈಫ್. ಸೊ ಐ ಡಿಸೈಡೆಡ್, ಆ ಹೊತ್ತಿಂದ ಐ ಲೈಕ್ ಪ್ಲ್ಯಾಂಡ್ ಎವ್ರಿಥಿಂಗ್. ಯಾವ್ಯಾವುದೋ ಮೆಂಟರ್ಸ್ನೆಲ್ಲ ಮೀಟ್ ಮಾಡಿ ಯಾವ ಬಿಸ್ನೆಸ್ಸು ಸಕ್ಸಸ್ಸು ಫೇಲಿಯರು ಯಾರ್ಯಾರಿದ್ದಾರೆ ಎಲ್ಲ ಸೀಕ್ರೆಟ್ಸ್ ಕಲಿಯೋಕ್ಕೆ ಹೋಗಿ ಎಲ್ಲ ಕಲ್ತ್ಕೊಂಡು ಬರಬೇಕಾಗಿತ್ತು. ಯಾಕಂದರೆ ಐ ವಾಂಟೆಡ್ ಟು ಜಸ್ಟ್ ಲೀವ್ ಲೈಕ್ ಮೈ ಸನ್. ತುಂಬ ಒಳ್ಳೆ ರೋಲ್ ಮಾಡೆಲ್ ಆಗಿಬಿಟ್ಟಿದೆ ನನಗೆ. ಅವ್ನು ದೊಡ್ಡವನಾಗ್ತಾಯಿದ್ದಂಗೆ ನಾನು ಅವನೊಟ್ಟಿಗೆ ಫುಲ್ ಆಟ ಆಡಿಕೊಂಡು ದೊಡ್ಡವನಾದೆ. ಆದರೆ ಅವ್ನು ದೊಡ್ಡವನಾಗ್ತಾಯಿದ್ದ, ನಾನು ಅವನೊಟ್ಟಿಗೆ ಬೆಳೀತಾ ಇದೆ. ಆ ಕೋವಿಡ್ ಟೈಮ್ ಇಟ್ ವಾಸ್ ಅ ರಿಯಲ್ ಬ್ಲೆಸ್ಸಿಂಗ್ ನನಗೆ, ಆ ಒಂದು ರಿಯಲೈಸೇಷನ್ ಆಗಿದ್ದಕ್ಕೆ. ಇಲ್ಲಾಂದರೆ ಮೈ ಲೈಫ್ ವಾಸ್ ಪೆಥೆಟಿಕ್. ಟ್ರಾನ್ಸಾಕ್ಷನ್ಸ್ ಆಗ್ತಾಯಿತ್ತು, ಐ ಯೂಸ್ ಟು ಪೇ ಸ್ಯಾಲ್ರೀಸು, ರೆಂಟ್ಸು, ಓವರ್ ಹೆಡ್ಸ್ ಏನಿದೆಲ್ಲ ಪೇ ಮಾಡ್ತಾಯಿದ್ದೆ. ಬಟ್ ಸಫರಿಂಗ್ ವಾಸ್ ಮೋರ್ ಆ್ಯಂಡ್ ವೆರಿ ಪವರ್ಫುಲ್ ರಿಯಲೈಸೇಷನ್. ಇದರಿಂದ ಏನು ಕಲಿತೆ, ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳಿದ್ರೆ, ನಮಗೆ ಲೈಫಲ್ಲಿ ಗೊತ್ತಿಲ್ಲದೆ ನಾವು ಎಲ್ಲೆಲ್ಲೋ ಸಿಕ್ಕಾಕೊಬಿಡ್ತೀವಿ. ಬೇರೆ ಬೇರೆ ಟ್ರ್ಯಾಪ್ಸು, EMIs ತೆಗಿಯೋದು, ಯಾರ್ದೋ ಡಿಸಿಷನ್ ತೆಗೆದಿದ್ದಕ್ಕೆ ನಾವು ಮದುವೆ ಆಗಿಬಿಡೋದು. ಐ ಮೀನ್ ನಮ್ಮದು ಅಂತ ಏನಿರಲ್ಲ. ಇಟ್ ಈಸ್ ಲೈಕ್ ಯಾರನ್ನೋ ಇಂಪ್ರೆಸ್ ಮಾಡೋಕ್ಕೆ, ಯಾರ್ದೋ ಖುಷಿಗೋಸ್ಕರ ನಾವು ಕಷ್ಟಪಟ್ಕೊಂಡೇ ಆಗಿಬಿಡ್ತೀವಿ. ಸಡನ್ನಾಗಿ ರೋಲರ್ ಕೋಸ್ಟರ್ ರೈಡ್ ಎಂಡ್ ಆಗಬೇಕಾದ್ರೆ ನಮ್ಗೆ ಅನಿಸುತ್ತೆ ಲೈಫಲ್ಲಿ ಇಷ್ಟು ವರ್ಷ ನಾವು ಏನೂ ಮಾಡಿಲ್ಲ, ವೇಸ್ಟ್ ಆಗಿದ್ಬಿಟ್ವಲ್ಲ ಅಂತೇಳ್ಬಿಟ್ಟು. ಸೊ ಐ ವುಡ್ ಸಜೆಸ್ಟ್ ಎವ್ರಿಬಡಿ ಟು ಎಂಜಾಯ್ ಯುವರ್ ಲೈಫ್. ಮಕ್ಕಳಿಗೆ ನಾವೆಷ್ಟು ಪೆದ್ರಾಗಿರ್ತೀವಿ ಅಂತ ಹೇಳಿದ್ರೆ, ನಾವೆಲ್ಲ ಸಫರಾಗಿ ಎಷ್ಟೋ ವರ್ಷ ಬರೀ ಎಜುಕೇಷನ್ ಬಿಟ್ಟು ಹೊರಗಡೆ ಏನು ಪ್ರಪಂಚದಲ್ಲಿ ನೋಡದೆ ಲೈಫಲ್ಲಿ ಸಫರ್ ಆಗಿಬಿಟ್ಟು ಬಂದಿದ್ವಿ. ಬಟ್ ಇವಾಗ ಎಜುಕೇಷನ್ ಇರಬೇಕು. ಎಜುಕೇಷನ್ ಒಟ್ಟಿಗೆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ನಾವು ಮಿಸ್ ಮಾಡಿಕೊಂಡು ಏನೋ ಒಂದು ಪ್ರೆಷರು, ಅದೇ ಮನೆ ಕಟ್ಟು, ಅದೇ ಕಾರ್ ತೆಗಿ, ಅದೇ ಒಂದು ಕೆಲಸಕ್ಕೆ ಹೋಗು, ಇಲ್ಲ ಅದೇ ಒಂದು ಬಿಸ್ನೆಸ್ ಮಾಡಿ, ಏನೋ ಒಂದು ಬೇಸಿಕ್ ಲೆವೆಲಲ್ಲಿ ಹೋಗೋದಿದೆಯಲ್ಲ, ದಟ್ ಈಸ್ ಆ್ಯಕ್ಚುಲಿ ನಾಟ್ ಎಟ್ ಆಲ್ ವರ್ತ್ ಲೈಫಲ್ಲಿ. ಪ್ರಪಂಚದಲ್ಲಿ ಅಚೀವ್ ಮಾಡಬೇಕು, ಬ್ಯುಸಿಯಾಗಿರಬೇಕು, ಸೂಪರ್. ಬ್ಯುಸಿ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು. ಹಾಗಂತ ಹೇಳಿದ್ರೆ ಯಾರು ಕಷ್ಟಪಡಬಾರ್ದು ಅಂತ. ಪಡಬೇಕು, ಬಟ್ ಹೆಲ್ತ್ ಹಾಳು ಮಾಡಿಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗೋ ಥರ, ಇಲ್ಲ ಟೆನ್ಷನ್ ಆಗೋ ಥರ ಕೆಲಸ ಮಾಡೋ ಅವಶ್ಯಕತೆ ಯಾವುದೇ ಕಾರಣಕ್ಕೆ ಇರಬಾರ್ದು. ಬಿಕಾಸ್ ಎಂಡ್ ಆಫ್ ಇಟ್ ಹೆಲ್ತ್ ಕಳ್ಕೊಳ್ಳೋ ತನಕ ಬಾಕಿ ಎಲ್ಲ ಪ್ರಾಬ್ಲಮ್ಸ್ ನಮಗೆ ದೊಡ್ಡದಾಗಿರುತ್ತೆ. ಅದು ಇದು ಬಿಸ್ನೆಸ್ಸು, ಹಾಗೆ ಹೀಗೆ, ಮನೆ ಕಾರು, ಅದು ಸರಿಯಿಲ್ಲ, ಇದು ಸರಿಯಿಲ್ಲ. ಬಟ್ ಹೆಲ್ತ್ ಅಂತ ಒಂದು ಅಪ್ಸೆಟ್ ಆದಾಗ ಎವ್ರಿಥಿಂಗ್ ವಿಲ್ ಬಿ ಫರ್ಗಾಟನ್ ಆ್ಯಂಡ್ ಓನ್ಲಿ ಹೆಲ್ತ್ ವಿಲ್ ಬಿ ದ ಪ್ರಿಯಾರಿಟಿ. ಅದು ಕೆಲವರಿಗೆ ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ಒಬ್ಬರು ನೋಡಿದೆ, ಈ ವಾಸ್ ಜಸ್ಟ್ ಬ್ಲೋಯಿಂಗ್ ದಟ್ ಆಕ್ಸಿಜನ್ ಇದನ್ನ ಬ್ಲೋ ಮಾಡ್ತಾಯಿದ್ರು. ಆ್ಯಂಡ್ ಈ ವಾಸ್ ಟೆಲ್ಲಿಂಗ್, ನಾವೆಲ್ಲ ಗೊತ್ತಿಲ್ಲದೆ ಏನೇನೋ ಮಾಡ್ಕೊಂಡು ಬಂದಿರ್ತೀವಿ, ಬಟ್ ಹಾಸ್ಪಿಟಲಲ್ಲಿ ಕೂತ್ಕೊಂಡು ಈ ಥರ ಊದುವಾಗ ಐ ಮೀನ್ ಪೀಪಲ್ ಆರ್ ಲಾಫಿಂಗ್ ಎಟ್ ಅಸ್. ಎಷ್ಟು ಫೀಲ್ ಆಗುತ್ತೆ ಅಂತ. ಆ್ಯಂಡ್ ಮೈ ಫ್ರೆಂಡ್ ಆಲ್ಸೋ ವಾಸ್ ಗೋಯಿಂಗ್ ಥ್ರೂ ದ ಸೇಮ್ ಸಿಚುವೇಶನ್. ಐ ವುಡ್ ಸೇ ಎಂಜಾಯ್ ಲೈಫ್, ಬಿ ಬಿಂದಾಸ್. ರಿಯಲೈಸೇಷನ್ ಯಾವಾಗ ಬೇಕಾದ್ರೂ ಆಗ್ಬೋದು, ಬಟ್ ಟೇಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಆ್ಯಂಡ್ ಆ್ಯಸ್ ಯೂಶ್ವಲ್ ಕೊಡಗಿಗೆ ಬರೋದಾದರೆ ನಮ್ಮದು ಒಂದು ಬೂಟ್ ಕ್ಯಾಂಪ್ ಆಗ್ತಾಯಿದೆ 15, 16, 17. ಈ ಎಲ್ಲ ಸ್ಟ್ರಾಟಜಿ, ಇದರಲ್ಲೆಲ್ಲ ಕಲ್ತಿದ್ದ ಲೆಸನ್ಸ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡು ನಾನು ಹೇಗೆ ಇದರಿಂದ ಹೊರಗಡೆ ಬಂದೆ ಈ ಒಂದು ಟ್ರ್ಯಾಕಿಂದ ಅಂತ ಹೇಳೋದು ಒಂದು ಫಿಲ್ಮ್, ಅದೇ ಥರ ಪಿಕ್ಚರ್ ಥರ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಐ ವಾಂಟ್ ಯು ಆಲ್ಸೋ, ಯಾರಿಗಾದ್ರೂ ಇದು ರಿಕ್ವೈರ್ಮೆಂಟ್ ಇದ್ದರೆ, ಆ್ಯಂಡ್ ದಿಸ್ ಈಸ್ ಓನ್ಲಿ ಫಾರ್ ಪೀಪಲ್, ಈಗ ಒಂದು ಬಿಸ್ನೆಸ್ ಓನರ್ ಅಂತ ಆಗಿರ್ತಾರೆ, ಕಂಪ್ಲೀಟ್ ಸಫರಿಂಗಲ್ಲಿ ಇರ್ತೀರಾ, ಜಸ್ಟ್ ಟು ಕಮ್ ಔಟ್ ಆಫ್ ಯುವರ್ ಟ್ರ್ಯಾಕ್. ಐ ವುಡ್ ಟ್ರ್ಯಾಪ್ ಟು ಟ್ರ್ಯಾಕ್ ಅಂತ, ಇಲ್ಲ ಕಾರ್ಪೊರೇಟ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಇಲ್ಲ ಎನಿಬಡಿ ಫಾರ್ ದಟ್ ಮ್ಯಾಟರ್. ನಿಮ್ಗೇನಾದರೂ ಯೂಸ್ಫುಲ್ ಅಂತ ಇದ್ದರೆ ಫಸ್ಟು ರಿಕ್ರಿಯೇಷನು ರಜಾ ತಗೊಂಡು ಬನ್ನಿ, ಆರಾಮಾಗಿ ಕೌಂಟಿಯಲ್ಲಿ ಸ್ಟೇ ಆಗಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಳ್ಳಿ, ನೇಚರೊಟ್ಟಿಗೆ ಕನೆಕ್ಟ್ ಆಗಿ. ದೆನ್ ಐ ವಿಲ್ ಕಮ್ ಆ್ಯಂಡ್ ಮೀಟ್ ಯು ಟು ಮೇಕ್ ಅ ವೆರಿ ಟ್ರಾನ್ಸ್ಫಾರ್ಮೇಷನಲ್ ಜರ್ನಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ಈ ವಿಡಿಯೋನಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಂದು ಈ ವಿಡಿಯೋ ಆಗೋಷ್ಟರಲ್ಲಿ ನನ್ನ ಮಗನ ನಿದ್ದೆ ಮಾಡಿಬಿಟ್ಟಿದ್ದಾನೆ, ಇಲ್ಲಾಂದರೆ ಕರೆದು ಕ್ಲೋಸ್ ಮಾಡ್ತಿದ್ದೆ. ಬಾಯ್, ಸಿ ಯು, ಬಾಯ್.